ಪ್ರೀತಿಯ ವೀಕ್ಷಕರಿಗೆ ನನ್ನ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಹೆಲ್ತಿ ರೆಸಿಪಿ ಅಂತಾನೆ ಹೇಳ್ಬೋದು. ಕ್ಯಾಬೇಜ್ ಮತ್ತೆ ಮೊಟ್ಟೆನ ಬಳಸಿ ನಾನು ಪಲ್ಯ ಮಾಡ್ತಾ ಇದ್ದೀನಿ. ಪ್ಲೀಸ್ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನಿಲ್ಲಿ ಕ್ಯಾಬೇಜ್ ಅಂಚಲ್ಲಿ ಹಾಕಿ ಹುರಿದು ತೊಗೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಅಂಚಲ್ಲಿ ಹಾಕಿ ಹುರಿದು ತೊಗೊಂಡಿದ್ದೀನಿ. ಇಲ್ಲಿ ಮೆಣಸಿಕಾಯಿ, ಟೊಮೊಟೊ, ಈರುಳ್ಳಿ, ಕರಿಬೇವು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸಾಂಬಾರ್ ಮಸಾಲ, ಅರಿಶಿನ ಮತ್ತು ಖಾರದ ಪುಡಿ ಮತ್ತು ಉಪ್ಪು ಎಲ್ಲನೂ ಒಂದು ಸೈಡ್ ಹಾಕಿ ಇಟ್ಕೊಳ್ತೀನಿ. ಅದ್ರ ಮೇಲೇ ನಾ ಇಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನಿಮ್ಗೆ ಇಷ್ಟ ಆದರೆ ನೀವು ಪ್ಲೀಸ್ ಟ್ರೈ ಮಾಡಿ ಒಂದ್ಸಲ. ಇಲ್ಲ ಇದೇ ಥರ ಮಾಡ್ತೀವಿ ನಾವು ಅನ್ನೋದಾದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನನಗೆ ಸಪೋರ್ಟ್ ಮಾಡಿ. ಇಲ್ಲಿ ನಮ್ಮ ಮನೆಯವರು ನೋಡ್ತಾ ಇದ್ರು, ಎಣ್ಣೆ ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಅಂತಂದು. ಜಾಸ್ತಿ ಆದರೆ ಬರೀ ಎಣ್ಣೆ ತಿಂದಂಗೆ ಆಗ್ತಾ ಅಂತಂದು ಇಲ್ಲಿ ನೋಡ್ತಾ ಇದ್ರು. ಇವಾಗ ಎಣ್ಣೆ ಕಾದ್ಮೇಲೆ ಜೀರಿಗೆ, ಸಾಸಿವೆ ಹಾಕ್ತಾ ಇದ್ದೀನಿ ನಾನು. ಎಣ್ಣೆ ಕಾದಿಲ್ಲ ಇನ್ನು. ಆ ಎಣ್ಣೆ ಕಾದು ಅದ್ರಲ್ಲಿ ಜೀರಿಗೆ, ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ್ಮೇಲೆ ನಾವೇನು ಹೆಚ್ಚಿಟ್ಕೊಂಡಿರ್ತೀವಲ್ವ ಹೂಕೋಸು ಮತ್ತು ತರಕಾರಿ ಎಲ್ಲ, ಈರುಳ್ಳಿ, ಮೆಣಸಿಕಾಯಿ ಅವನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡೋದು ನೋಡ್ರಿ. ಇದೆಲ್ಲ ನಮ್ಮ ಮನೆಯವ್ರು ಕಲಿಸ್ಕೊಟ್ಟಿರೋದು ನನಗೆ. ಇವಾಗಲೂ ನಾವು ಒಂದು ಮೊಟ್ಟೆ ಪಲ್ಯ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಎಗ್ ರೈಸ್ ಆಗಿರ್ಬೋದು ಅವರೇ ಮಾಡ್ತಾರೆ. ಯಾಕಂದರೆ ಚೆನ್ನಾಗಿ ಮಾಡ್ತಾರೆ, ಟೇಸ್ಟಿಯಾಗಿ ಮಾಡ್ತಾರೆ ಅಂತಂದು ಅವ್ರ ಕೈಲೇ ಮಾಡಿಸ್ತೀನಿ ನಾನು. ಮಾಡ್ತಾರೆ. ಇವಾಗಂತೂ ಸ್ವಲ್ಪ ಬ್ಯುಸಿ ಇರ್ತಾರೆ ಮಾಡೋದಕ್ಕೆ, ಅಂದ್ರೂ ಮಾಡ್ತಾರೆ. ಇವಾಗ ಖಾರ ಇನ್ನೂ ಸ್ವಲ್ಪ ಹಾಕ್ಬೇಕಂತಂದು ಅದ್ರಾಗ ಹಾಕಿದ್ದಿಲ್ಲ ಖಾರ, ನಾನು ಇದ್ರಾಗ ಹಾಕಿದ್ದೀವಿ. ನೋಡ್ತಾ ಇರ್ಬೋದು. ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕಿದ್ವಿ ಅಷ್ಟೇ, ಭಾಳ ನೀರು ಹಾಕಿಲ್ಲ ನಾವು. ಸ್ವಲ್ಪ ನೀರು ಹಾಕಿದ್ವಿ ತಳ ಒಟ್ಟಬಾರ್ದು ಅಂತಂದು. ನೀವು ಎಣ್ಣೆ ಕೂಡ ಜಾಸ್ತಿನೂ ಹಾಕ್ಕೋಬೋದು, ನಿಮ್ಗೆ ಇಷ್ಟ ಬಂದಂತೆ ಮಾಡ್ಕೋಬೋದು. ಆದರೆ ಎಣ್ಣೆ ಜಾಸ್ತಿ ಹಾಕಿದರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಲೇ ಹೇಳ್ಬೋದು. ಎಣ್ಣೆ ಕಡಿಮೆ ಬಳಸಿ ಅಡುಗೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಒಂಥರ ನಮಗೆ ಕಫ ಗಟ್ಟೋದಾಗಿರಲಿ, ಆರೋಗ್ಯ ಸಮಸ್ಯೆ ಬರೋದಿಲ್ಲ ಅಂತಲೇ ಹೇಳ್ಬೋದು. ಇವಾಗ ಮೊಟ್ಟೆ ತೊಗೊಂಡಿದ್ದೀವಿ. ಮೊಟ್ಟೆ ಒಡೆದಾಕ್ತಾ ಇದ್ದೀವಿ ನಾವು. ನಿಮ್ಗೆ ಎಷ್ಟು ಒಂದು 4 ಮೊಟ್ಟೆ ಬೇಕಿದ್ರೂ ಹಾಕ್ಕೋಬೋದು, ಒಂದು 5 ಮೊಟ್ಟೆ ಬೇಕಿದ್ರು ಹಾಕ್ಕೋಬೋದು. ಇಲ್ಲಿ ನಾವು 3 ಮೊಟ್ಟೆ ತೊಗೊಂಡಿದ್ದೀವಿ. ಇಬ್ಬರಿಗೆ 3 ಮೊಟ್ಟೆ ಸಾಕು ಅಂತಂದು. ಇನ್ನೊಂದು ಹಾಕ್ಬೋದಾಗಿತ್ತು, ಸಾಕಂತಂದು 3 ಮೊಟ್ಟೆ ಚಪಾತಿಗೆ ಅಂತಂದು ಸಾಕಂತಂದು ನಾವು 3 ಮೊಟ್ಟೆ ಹಾಕಿದ್ವಿ. ನಿಮಗೆ ಬೇಕಿದ್ರೆ 4 ಹಾಕ್ಕೋಬೋದು. ಅಂದರೆ ಜನರ ಮೇಲೆ ಡಿಪೆಂಡ್ ಅಲ್ವಾ. ನೀವು 5 ಜನ ಇದ್ದರೆ 5 ಮೊಟ್ಟೆ ಹಾಕ್ಕೋಬೋದು, 6 ಮೊಟ್ಟೆ ಹಾಕ್ಕೋಬೋದು. ಇದೇ ಥರ ಹೆಚ್ಚಿಗೆ ಮಾಡ್ಕೊತಾ ಹೋಗ್ಬೋದು ಕ್ವಾಂಟಿಟಿನ. ಇದು ಮೊಟ್ಟೆ ಒಡೆದ್ಮೇಲೆ ಚೆನ್ನಾಗಿ ಇದನ್ನ ಕೈಯಾಡಿ ಅದು ಉಂಡೆ ಕಟ್ಟೋ ಥರ ನೀವು ಕೈಯಾಡಿಸ್ತಾನೆ ಇರ್ಬೇಕು ಅವಾಗವಾಗ. ಮೊಟ್ಟೆ ಅಂದರೆ ಯಾರಿಗೆ ಇಷ್ಟ ಇಲ್ಲ, ಎಲ್ಲರಿಗೂ ಮೊಟ್ಟೆ ಅಂದರೆ ತುಂಬಾ ಇಷ್ಟ ಅಂತ ಹೇಳ್ಬೋದು. ಒಬ್ಬೊಬ್ಬರಿಗೆ ಮೊಟ್ಟೆ ಕುದಿಸಿ ತಿನ್ನೋದಾಗಿರ್ಬೋದು, ಒಬ್ಬೊಬ್ಬರಿಗೆ ಮೊಟ್ಟೆ ಪಲ್ಯ ಮಾಡಾಗಿರ್ಬೋದು, ಅಥವಾ ಸಾಂಬಾರು ಮಾಡಿ ತಿನ್ನೋರು ಇರ್ಬೋದು. ತುಂಬ ಇಷ್ಟಪಟ್ಟು ತಿಂತಿರ್ತಾರೆ ಮೊಟ್ಟೆನ. ಹಾಗಾಗಿ ಈ ರೆಸಿಪಿನ ಶೇರ್ ಮಾಡಿದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನನಗೆ. ಈಗೆಲ್ಲ ನನ್ನ ಮಗಳು ಅಲ್ಲೇ ಬಂದು ನಿಂತ್ಕೊಂಡಿದ್ಲು ಅವಳು. ನೋಡ್ತಾ ಇರ್ಬೋದು. ಈಗ ಚೆನ್ನಾಗಿ ಕೈ ಆಡ್ತಾನೆ ಇರಬೇಕು. ನಾವು ಒಂದು ಕಡಾಯಿ ತರಬೇಕು ಎಲ್ಲ ಪಲ್ಯ ಮಾಡೋದಕ್ಕೆ. ಅಂದರೆ ಈ ಥರ ಪಲ್ಯ ಮಾಡೋದಕ್ಕೆ, ಎಗ್ ಪಲ್ಯ ಮಾಡೋದಕ್ಕೆ, ಅಥವಾ ಎಗ್ ರೈಸ್ ಮಾಡೋದಕ್ಕೆ, ಫ್ರೈಡ್ ರೈಸ್ ಮಾಡೋದಕ್ಕೆ ತುಂಬ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು. ಅದು ಒಂದು ತರಬೇಕು. ನೋಡೋಣ ಯಾವಾಗ ತರೋದಾಗುತ್ತಾ ಅಂತಂದು. ಖಂಡಿತ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂಡಿರ್ತೀನಿ. ಇದು ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಹಂಗೆ ಕೈ ಆಡ್ಸನೇ ಇರ್ಬೇಕು. ಯಾಕಂದರೆ ಉಂಡೆ ಗಟ್ಟ ಥರ ಅದು ಮೊಟ್ಟೆ ಚೆನ್ನಾಗಿ ಬೇಯಬೇಕಲ್ಲ, ಅದು ಚೆನ್ನಾಗಿ ಬರುತ್ತೆ ಮೊಟ್ಟೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಭಾಳ ದಿನ ಆಗಿತ್ತು ತಿಂದ್ಬಿಟ್ಟು. ಇದನ್ನು ಅಷ್ಟೇ ಭಾಳ ದಿನ ಆದಮೇಲೆ ಅವತ್ತು ವಿಡಿಯೋ ಮಾಡಿ ಹಾಕಿರೋದು. ಇದು ಯಾರಿಗೂ ರೀಚ್ ಆಗಿಲ್ಲ ಅಂತಂದು ನಾನು ಮತ್ತೆ ಒಳ್ಳೆ ವಿಡಿಯೋ ಹಾಕ್ತಾ ಇದ್ದೀನಿ. ಬೇಜಾರು ಮಾಡ್ಕೋಬೇಡಿ. ಇಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಅಂತಂದು ಉಪ್ಪು ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಕೆಲವೊಂದು ವಿಡಿಯೋಗಳನ್ನ ಇಷ್ಟಪಟ್ಟು ಮಾಡಿರ್ತೀನಿ, ಆದರೆ ರೀಚ್ ಆಗಿರಲ್ಲ. ಅವನ್ನೇ ಒಂದೊಂದು ಹಾಕ್ತಾ ಇರ್ತೀನಿ. ಪ್ಲೀಸ್ ನೋಡಿ ನನಗೆ ಸಪೋರ್ಟ್ ಮಾಡಿ. ಇವಾಗ ಸರ್ವ್ ಮಾಡೋ ಟೈಮ್.
ಈ ಥರದ್ದು ಮಾಡಿದರೆ ನನ್ನ ಮಗಳು ಕೂಡ ತುಂಬ ಇಷ್ಟಪಟ್ಟು ತಿಂತಾಳೆ ಅಂತಲೇ ಹೇಳ್ಬೋದು. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನನ್ನ ಚಾನಲಲ್ಲಿ ತುಂಬ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಇದ್ದಾವೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್.